ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೆಳೆಯ, ಒಂದ್ ವೇಳೆ ಆ ಥರನೇದ್ರು ಆದ್ರೆ ಹೊಸ ಕಂಪ್ನಿ ಶುರು ಮಾಡ್ತೀನಾ? ಗೊತ್ತಿಲ್ಲ ಕಣ, ಅದ್ರ ಬಗ್ಗೆ ನಾನೇನು ಯೋಚನೆ ಮಾಡಿಲ್ಲ. ಅಗತ್ಯ ಬಿದ್ದರೆ ಖಂಡಿತ ಮಾಡ್ತೀನಿ ಕಣ. ನಾನಂತೂ ಮೆಂಟಲಿ ಎಲ್ಲದಕ್ಕೂ ರೆಡಿಯಾಗಿದ್ದೀನಿ. ಡೋಂಟ್ ವರಿ ಕಣ. ನಿನ್ನ ಯೋಗ್ಯತೆಗೆ, ನಿನ್ನ ಸ್ಥಾನಮಾನಕ್ಕೆ ಸರಿಯಾಗಿ ನಮ್ಮ ಫ್ರೇಮ್ಡ್ ವರ್ಕಲ್ಲಿ ನಿಂಗೊಂದು ಒಳ್ಳೆ ಕೆಲಸ ಹುಡುಕೊಡ್ತೀನಿ. ಡೋಂಟ್ ವರಿ. ಏನು ಹೇಳ್ತಾ ಇದೆಯಾ? ನಾನು ಬೇರೆ ಕಡೆ ನಿನ್ನನ್ನು ಬಾಸ್ ಅಂತ ಕರೆದಿದ್ದೀನಿ. ನಾಲ್ಗೆ ಯಾವುದೇ ಕಾರಣಕ್ಕೂ ಈ ಜೀವ ಇರೋವರೆಗೂ ಬೇರೆಯವ್ರನ್ನ ಬಾಸು ಅಂತ ಕರೆಯಲ್ಲ ಕಣ. ಗೆಲ್ಲಿ ಸೋಲ್ಲಿ ಕೊನೆಯವರೆಗೂ ನಾನು ನಿನ್ನ ಜೊತೆಗೆ ಇರ್ತೀನಿ ಕಣ, ನಿನ್ನ ಜೊತೆಗೆ ಇರ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಏನು ಮಾಡಬೇಕು ಅಂತಿದ್ಯಾ? ಏನಿಲ್ಲಪ್ಪ, ಆತ್ಮಸಾಕ್ಷಿನ ಪರ್ಸನಲ್ ಲೈಫ್ನ ಸ್ವಲ್ಪ ಶೇಕ್ ಮಾಡ್ತೀನಿ ಅಷ್ಟೇ. ಸುಮ್ಮನೆ ನಿಂತರ ಏನ್ರಿ ಮಿಸ್ಟರ್ ಕೃಷ್ಣ? ಹೆಸರಿಗೆ ತಕ್ಕ ಹಾಗೆ ಕೃಷ್ಣನೇ ಕಂಡ್ರಿ ನೀವು. ನಿಮ್ಮ ಮನೆ ಸದಾಶಿವನಗರ ಅಲ್ವಾ? ಹೌದು. ಯಾಕೆ? ಆದರೂ ಹಳೇದನ್ನ ಬಿಟ್ಟು ಎಳೆದನ್ನ ಹುಡ್ಕೊಂಡು ರಾಜಾಜಿನಗರ ಕಡೆ ಬರ್ತಿರ್ತಾರಲ್ಲ, ಯಾಕೆ? ಈ ವಿಷಯ ಸದಾಶಿವನಗರಕ್ಕೆ ಗೊತ್ತಾದ್ರೆ ಡೈವರ್ಸ್ ಆಗಲ್ವಾ? ಏನು ಸರ್ ಇದು ಪರ್ಸನಲ್ ವಿಷಯ ಇಟ್ಕೊಂಡು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ನಾನು ಬ್ಲ್ಯಾಕ್ ಮೇಲ್ ಮಾಡಬಾರ್ದು ಅಂದರೆ ನಾನು ಹೇಳ್ದಂಗೆ ಕೇಳಬೇಕು. ಆಯಿತು ಸರ್, ನೀವು ಹೇಳ್ದಾಗೆ ಕೇಳ್ತೀನಿ. ವೆರಿ ಗುಡ್. ಆದರೆ ರಾಜಾಜಿನಗರದ ವಿಷಯ ಸದಾಶಿವನಗರ ಗೊತ್ತಾಯ್ತಾ ಇದ್ರೆ ಸಾಕು. ಗೊತ್ತಾಗಲ್ಲ. ಈಗ ವೋಟಿಂಗ್ ನಡೆಯುತ್ತಲ್ಲ, ಅಲ್ಲಿ ಗೌತಮ್ ದೇವಾನ್ಗೆ ಊಟ ಹಾಕ್ಬಿಡಿ. ಆಯ್ತು ಸರ್. ಗುಡ್. ಏನ್ರಿ ಮೀನಾಕ್ಷಿ ಅವರೇ, ನಿಮಗೆ ಬರೀ ಹವ್ಯಾಸ ಇದೆ ಅಲ್ವಾ? ಹೌದು. ಒಂದು ಒಳ್ಳೆ ಟೈಟ್ಲ್ ಕೊಡ್ತೀನಿ ರೀ, ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಹಾಕುವುದು ಹೇಗೆ, 3 ದಿವಸದಲ್ಲಿ ಕಲೀರಿ ಅಂತ. ಕತೆ ನಿಮ್ದೇನೆ, ನೀವೀಗ ಮಾಡ್ತಾ ಇದ್ದೀರಲ್ಲ. ನೀವು ಮಾಡ್ತೀರ ನಿಮಗೆ ಸರಿ ಅನ್ಸುತ್ತಾ? ನಿಮ್ಮ ಆತ್ಮಸಾಕ್ಷಿ ಪ್ರಕಾರ ನಡ್ಕೊಳ್ರಿ. ಇಷ್ಟು ವರ್ಷ ನಿಮಗೆ ನೆರಳಾಗಿದ್ನಲ್ರಿ, ಅವನ್ನೇ ಮುಳುಗಿಸ್ತಾ ಇದ್ದೀರಲ್ಲ. ಯೋಚನೆ ಮಾಡಿ ಓಟ್ ಹಾಕಿ. ಮಿಸ್ಟರ್ ವಿಶ್ವಕಂಠ, ಎಲ್ಲೋ ಇದ್ದವ್ರನ್ನ ಕರ್ಕೊಂಡು ಬಂದು ಕೆಲಸ ಕೊಟ್ಟು, ಸಂಬಳ ಕೊಟ್ಟು, ಮನೆ ಕೊಟ್ಟು, ಸೊಸೈಟಿಲಿ ಒಂದು ಸ್ಟೇಟಸ್ ಕೊಟ್ಟು, ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ನಿಮ್ಗೊಂದು ಸ್ಥಾನ ಕೊಟ್ಟನಲ್ಲ, ಅದಕ್ಕೆ ನೀವು ಇದನ್ನ ಗಿಫ್ಟ್ ಕೊಡ್ತಾ ಇರೋದು? ನಾಚಿಕೆ ಆಗಲ್ವೇನ್ರಿ? ನಮ್ಮ ಆಗದೆ ಇರೋರ ಜೊತೆ ಸೇರ್ಕೊಂಡು ಬೆನ್ನಿಗೆ ಚೂರಿ ಹಾಕ್ತಾ ಇದ್ದೀರಲ್ಲ. ಏನ್ರಿ ಈಗೆಲ್ಲ ಮಾತಾಡ್ತಿದ್ದೀರಾ? ನಾನು ಹೀಗೆ ಮಾಡ್ತೀನಿ ರೀ. ಏನ್ರಿ ಇವಾಗ ಮಾಡಿ? ಕಲಿಗಾಲ ಇದು, ಇಲ್ಲಿ ಮಾಡಿದ ಇಲ್ಲೇ ಅನುಭವಿಸ್ಬೇಕ್ರಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗಲ್ಲ. ಗೌತಮ್ ಸರ್, ಏನು ಸರ್ ಇವ್ರು ಈ ರೀತಿ ಮಾತಾಡ್ತಾ ಇದ್ದಾರೆ? ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ ಸರ್. ಮಾತಾಡದ ಆನಂದ್, ನಿಮ್ಗೆ ಎಷ್ಟು ಹೋಗಿದ್ರು ಬಿಡು ಗೆಳೆಯ. ಬಾನಂದ್, ನಾಚಿಕೆ ಇಲ್ಲಿ ಜನ ಇವರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.